ಭಾರತದಲ್ಲಿ ರೈಡ್ ಹೀಲಿಂಗ್ ಕ್ಷೇತ್ರಕ್ಕೆ ಹೊಸ ಅಧ್ಯಾಯ ಶುರುವಾಗಿದೆ. ಕೇಂದ್ರ ಸಹಕಾರ ಸಚಿವರು ಭಾರತದ ಮೊದಲ ಸಹಕಾರಿ ಆಧಾರಿತ ರೈಡ್ ಹೀಲಿಂಗ್ ವೇದಿಕೆ ಭಾರತ್ ಟ್ಯಾಕ್ಸಿಯನ್ನು ಈ ದಿನ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಅಧಿಕೃತವಾಗಿ ಉದ್ಘಾಟಿಸಿದ್ದಾರೆ. ಏನಿದು ಭಾರತ್ ಟ್ಯಾಕ್ಸಿ? ತಿಳಿದುಕೊಳ್ಳೋಣ ಬನ್ನಿ. ಭಾರತ್ ಟ್ಯಾಕ್ಸಿ ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ 2002 ಅಡಿಯಲ್ಲಿ ನೋಂದಾಯಿಸಲಾದ ಭಾರತದ ಮೊದಲ ಸಹಕಾರಿ ನೇತೃತ್ವದ ಕ್ಯಾಬ್ ಸೇವೆಯಾಗಿದೆ. ಇದು ಕೇಂದ್ರ ಸಹಕಾರ ಸಚಿವಾಲಯ ಮತ್ತು ರಾಷ್ಟ್ರೀಯ ಆಡಳಿತ ವಿಭಾಗದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಸರಕಾರಿ ಬೆಂಬಲಿತ ಉಪಕ್ರಮವಾಗಿದೆ. ಈ ವೇದಿಕೆಯ ವಿಶೇಷತೆ ಏನು? ಇಲ್ಲಿ ಚಾಲಕರು ಕೇವಲ ಕಾರ್ಮಿಕರಲ್ಲ, ಅವರು ಷೇರುದಾರರು ಮತ್ತು ಸಹ ಮಾಲೀಕರಾಗಿದ್ದಾರೆ. ಅಂದರೆ ನಿರ್ಧಾರಗಳಲ್ಲಿ ಪಾಲು, ಪಾರದರ್ಶಕತೆ ಮತ್ತು ಅವರಿಗೂ ಕೂಡ ಗೌರವ. ಶೂನ್ಯ ಕಮಿಷನ್. ಖಾಸಗಿ ಕ್ಯಾಬ್ ಕಂಪನಿಗಳಂತೆ ದೊಡ್ಡ ಕಡಿತವಿಲ್ಲ. ಸಂಪೂರ್ಣ ಪ್ರಯಾಣ ದರ ಚಾಲಕನಿಗೆ ಸೇರಲಿದೆ. ಚಾಲಕರು ದಿನಕ್ಕೆ ಕೇವಲ 30 ರೂಪಾಯಿಗಳ ಸದಸ್ಯತ್ವ ಶುಲ್ಕವನ್ನು ಪಾವತಿಸಬೇಕು. ಮಾರುಕಟ್ಟೆ ದರಕ್ಕಿಂತ 30% ಅಗ್ಗ. ಮಳೆ, ಹಬ್ಬ ಅಥವಾ ಪೀಕ್ ಅವರ್ಗಳಲ್ಲಿ ಕೂಡ ಸರ್ಜ್ ಪ್ರೈಸಿಂಗ್ ಇರುವುದಿಲ್ಲ. ನೋಂದಾಯಿತ ಚಾಲಕರಿಗೆ 5 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ ಮತ್ತು 5 ಲಕ್ಷ ರೂಪಾಯಿಗಳ ಕುಟುಂಬ ಆರೋಗ್ಯ ವಿಮೆಯನ್ನ ನೀಡಲಾಗಿದೆ. ಡಿಜಿಲಾಕರ್, ಉಮಾಂಗ್ ಮತ್ತು API ಸೇತುಗಳೊಂದಿಗೆ ಏಕೀಕರಣ. ಭಾರತ ಸರ್ಕಾರದ ದತ್ತಾಂಶ ಸಂರಕ್ಷಣಾ ಮತ್ತು ಸೈಬರ್ ಭದ್ರತಾ ಮಾನದಂಡಗಳಿಗೆ ಸಂಪೂರ್ಣ ಅನುಸರಣೆಯಾಗಿರುವ ಆ್ಯಪ್ ಇದಾಗಿದೆ. ಬೈಕ್, ಆಟೋ, AC ಹಾಗೂ ನಾನ್ AC ಕಾರುಗಳು ಪ್ರಯಾಣಿಕರಿಗೆ ಯಾವುದು ಬೇಕೋ ಆ ವಾಹನಗಳ ಆಯ್ಕೆಗಳನ್ನು ಇಲ್ಲಿ ಮಾಡಿಕೊಳ್ಳಬಹುದು. ವೆಚ್ಚವೂ ಕಡಿಮೆಯಾಗಲಿದೆ. ಭಾರತ ಟ್ಯಾಕ್ಸಿ ಇದು ಕೇವಲ ಕ್ಯಾಬ್ ಸೇವೆಯಲ್ಲ, ಚಾಲಕರ ಸಬಲೀಕರಣದ ಮತ್ತು ಸಹಕಾರದ ಹೊಸ ಮಾದರಿಯಾಗಿದೆ. ಓಲಾ ಮತ್ತು ಊಬರ್ಗೆ ದೇಶೀಯ ನ್ಯಾಯಸಮ್ಮತದ ಪರ್ಯಾಯವಾಗಿದೆ. www.bharattaxi.com ಇದರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.